ನಮಸ್ಕಾರ ಗುರು, ಎಲ್ಲರಿಗೂ SMS ಚಾನಲ್ಗೆ ಸ್ವಾಗತ. ಇವತ್ತಂತೂ ನಾವು ಮೇನಾಗಿ 2 ಕಂಪ್ನಿ ಬಗ್ಗೆ ಮಾತಾಡಬೇಕು. ಆ 2 ಕಂಪ್ನಿ Q1 ರಿಸಲ್ಟ್ ಮಾತ್ರ ಔಟ್ಸ್ಟ್ಯಾಂಡಿಂಗ್ ಆಗಿ ಕೊಟ್ಟಿದ್ದಾರೆ. ಆ ಯಾವ 2 ಕಂಪ್ನಿ ಅಂತ ಅಂದರೆ, ಮೊದಲನೇದು HCL ಟೆಕ್ನಾಲಜಿ. HCL ಟೆಕ್ನಾಲಜಿ ಇದೆಯಲ್ಲ, ಇದೊಂದು IT ಕಂಪ್ನಿ. IT ಕಂಪ್ನಿ ಇದು ಏನು ಮಾಡ್ತಿದೆ ಅಂದರೆ, ಇನ್ಫೋಸಿಸ್ಸು, ವಿಪ್ರೋ ಆಗಲಿ, ಬೇರೆ TCS ಆಗಲಿ ಯಾರು ಮಾಡ್ತಿರೋ ಅಂಥ ಕೆಲಸ ಮಾಡ್ತಾಯಿದ್ದಾರೆ. ಅದೇನಂತ ಅಂದರೆ 3500 ಕೋಟಿ ಡೇಟಾ ಸೆಂಟರ್ಸ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕಂತ ಇದ್ದಾರೆ. HCL ಡೇಟಾ ಸೆಂಟರು ಅದು 350 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಜೊತೆಗೆ ಅದು ಎಷ್ಟು ಕೆಪಾಸಿಟಿ ಅಂದರೆ 50 ಮೆಗಾವಾಟ್ಸ್ ಕೆಪಾಸಿಟಿ. ಈ ಥರ ಕಂಪ್ನಿ ಯಾವ ಕಂಪ್ನಿನೂ ಮಾಡ್ತಾಯಿಲ್ಲ. HCL ಅಷ್ಟು ದೊಡ್ಡ ಕಂಪ್ನಿ, ಇನ್ಫೋಸಿಸು, TCS ಅಷ್ಟು ದೊಡ್ಡ ಕಂಪ್ನಿ ಅಲ್ಲ ಅಂತ ಆದರೂ ಅದಕ್ಕಿಂತ ಚೆನ್ನಾಗೇ ಪರ್ಫಾರ್ಮ್ ಮಾಡ್ತಿದೆ. ಇದ್ರ ಫೈನಾನ್ಷಿಯಲ್ ರಿಸಲ್ಟ್ ಬಂದಿದೆ. ಆ ಫೈನಾನ್ಷಿಯಲ್ ರಿಸಲ್ಟ್ ಏನಂತ ನೋಡೋಕೆ ಹೋದರೆ, ಇವರ ಸೇಲ್ಸ್ ಬಂದ್ಬಿಟ್ಟು ಈ ಸರಿ ಕ್ವಾರ್ಟರಲ್ಲಿ 34,579 ಕೋಟಿ. ಆದರೆ ಹೋದ ವರ್ಷ ಇದೆ 30,349 ಇತ್ತು. ಹೋದ ವರ್ಷಕ್ಕೂ ಈ ವರ್ಷಕ್ಕೂ ತುಂಬ ಚೇಂಜಸ್ ಆಗಿದೆ. 4,500 ಕೋಟಿ ಹತ್ತಿರ ಡಿಫ್ರೆನ್ಸು. ಜೊತೆಗೆ ಹೋದ ಕ್ವಾರ್ಟರು ಅಷ್ಟೇ, ಹೋದ ಕ್ವಾರ್ಟರ್ 33,981 ಕೋಟಿ ಇತ್ತು. ಅದಕ್ಕೂ ಇದಕ್ಕೂ ಡಿಫ್ರೆನ್ಸು ಮಿನಿಮಮ್ ಅಂದ್ರೂ 600 ಕೋಟಿ ಹತ್ತಿರ ಇದೆ. ಜೊತೆಗೆ ಇವ್ರ ಮಾರ್ಜಿನು ಕನ್ಸಿಸ್ಟೆಂಟಾಗಿ ಹೋದ ಕ್ವಾರ್ಟರು 20% ಇತ್ತು, ಹೋದ ವರ್ಷವೂ ಅಷ್ಟೇ 20% ಇತ್ತು. ಈ ವರ್ಷವೂ ಅದನ್ನೇ ಮೇಂಟೈನ್ ಮಾಡಿದ್ದಾರೆ. ಇವ್ರ ಪ್ರಾಫಿಟ್ ನೋಡಿದ್ರೆ, ಪ್ರಾಫಿಟು 6,870 ಕೋಟಿ. ಹೋದ ಕ್ವಾರ್ಟರು ಅಷ್ಟೇ, ಹೋದ ಕ್ವಾರ್ಟರ್ಗೂ ಇದಕ್ಕೂ ಹತ್ತತ್ರ 150 ಕೋಟಿ ಡಿಫ್ರೆನ್ಸ್ ಇದೆ. ಆದರೆ ಹೋದ ವರ್ಷ ಕ್ವಾರ್ಟರ್ಗೂ ಈ ವರ್ಷ ಕ್ವಾರ್ಟರ್ಗೂ ತುಂಬ ಡಿಫ್ರೆನ್ಸ್ ಇದೆ. 870 ಕೋಟಿ ಹತ್ತಿರ ಡಿಫ್ರೆನ್ಸ್ ಇದೆ. ಅದು 6,000 ಕೋಟಿ. ಜೊತೆಗೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ನೋಡೋಣ ಅಂತ ಇದ್ದರೆ, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಬಂದುಬಿಟ್ಟು 6,108 ಕೋಟಿ ಇದೆ. ಅದೇ ಹೋದ ಕ್ವಾರ್ಟರು 5,702 ಕೋಟಿ ಇತ್ತು. ಆದರೆ ಹೋದ ವರ್ಷ ಅದು 5,184 ಕೋಟಿ ಇತ್ತು. ಹೋದ ವರ್ಷಕ್ಕಿಂತ ತುಂಬ ಪರ್ಫಾರ್ಮೆನ್ಸ್ ಚೆನ್ನಾಗೇ ಮಾಡಿದೆ. 1,000 ಕೋಟಿ ಹತ್ತಿರ ಜಾಸ್ತಿ ಆಗಿದೆ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಕಂಪ್ಯಾರಿಸನ್. ಜೊತೆಗೆ ಇವರ ಆಫ್ಟರ್ ಟ್ಯಾಕ್ಸ್ ನೋಡೋಣ ಅಂತ ಇದ್ದರೆ, ಆಫ್ಟರ್ ಟ್ಯಾಕ್ಸ್ ಬಂದುಬಿಟ್ಟು ಟ್ಯಾಕ್ಸ್ ಎಲ್ಲ ಕಟ್ಟಾದಮೇಲೆ 4,626 ಕೋಟಿ. ಆದರೆ ಹೋದ ಕ್ವಾರ್ಟರ್ ಬಂದುಬಿಟ್ಟು 449 ಕೋಟಿ. ಹೋದ ವರ್ಷ ಬಂದ್ಬಿಟ್ಟು 384 ಕೋಟಿ. ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನೀವೇ ನೋಡ್ಬೋದಲ್ಲಿ. ತುಂಬ ಚೆನ್ನಾಗೇ ಪರ್ಫಾರ್ಮ್ ಮಾಡ್ತಿದೆ. ಜೊತೆಗೆ ಅರ್ನಿಂಗ್ ಪರ್ ಶೇರು ಅಷ್ಟೇ ಹೋದ ಕ್ವಾರ್ಟರ್ಗಿಂತನೂ ಜಾಸ್ತಿ ಆಗಿದೆ. ಅದು ಹೋದ ವರ್ಷಕ್ಕಿಂತನೂ ಜಾಸ್ತಿ ಆಗಿದೆ. 17 ಈ ಕರೆಂಟಾಗಿ 17.04 ರೂಪೀಸಲ್ಲಿದೆ ಪರ್ ಶೇರ್ಗೆ. ಜೊತೆಗೆ ಈ ಕಂಪ್ನಿದು Q1 ರಿಸಲ್ಟು ಪ್ರಾಫಿಟ್ ಬಂದುಬಿಟ್ಟು 20% ಜಾಸ್ತಿ ಆಗಿದೆ. ಅದ್ರ ಜೊತೆಗೆ ನಾವು ಫೈನಾನ್ಷಿಯಲ್ ರಿಸಲ್ಟಲ್ಲಿ ನೋಡಿದಂಗೆ 4,624 ಕೋಟಿ ಅದು ಪ್ರಾಫಿಟ್ ಇದೆ. ಈ ಸರಿ ಕಂಪ್ನಿ 12 ರೂಪೀಸ್ ಡಿವಿಡೆಂಟ್ ಅನೌನ್ಸ್ ಮಾಡ್ತಾ ಇದ್ದಾರೆ. ಈ ರೆಕಾರ್ಡ್ ಡೇಟ್ ಕೆಳಗೆ ಬಂದರೆ ರೆಕಾರ್ಡ್ ಡೇಟ್ ಬಂದುಬಿಟ್ಟು 17 ಜುಲೈ ಮತ್ತು ಪೇಮೆಂಟ್ ಡೇಟ್ ಬಂದುಬಿಟ್ಟು 27 ಜುಲೈ. ಇದಕ್ಕಿಂತ ಮುಂಚೆ ನೀವು ಕೊಂಡ್ಕೊಂಡ್ರೆ ನಿಮಗೆ ಡಿವಿಡೆಂಟ್ ಸಿಕ್ಬಿಡುತ್ತೆ. ಜೊತೆಗೆ ಈ ಕಂಪ್ನಿ ಮಾಡ್ತಿರೋ ಕೆಲಸ ಇನ್ಫೋಸಿಸು ಮಾಡ್ತಿಲ್ಲ, ವಿಪ್ರೋನೂ ಮಾಡ್ತಿಲ್ಲ. ಆ್ಯಕ್ಚುಲಿ ದೇ ಆರ್ ಗಿವಿಂಗ್ ದರ್ ಬೆಸ್ಟ್ ಅಂತ ಅನ್ಬೋದು. ಜೊತೆಗೆ ಇನ್ನೊಂದು ದೊಡ್ಡ ಕಂಪ್ನಿ ಯಾವುದಂತ ಬಂದರೆ ICICI ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ. ಇದು ಹೊಸ ಕಂಪ್ನಿ, ಲಿಸ್ಟೆಡ್ ಆಗಿರೋದು ಈಗ ಜಸ್ಟಲ್ಲಿ. ಯಾವಾಗ ಹೋದ ವರ್ಷ ಡಿಸೆಂಬರಲ್ಲಿ ಆಗಿರೋದು. ಆದರೆ ಇದು ಸಣ್ಣ ಪುಟ್ಟ ಕಂಪ್ನಿ ಅಲ್ಲ. ಇಲ್ಲಿ ನೀವು ನೋಡ್ಬೋದು, ಇದ್ರ ವ್ಯಾಲ್ಯೂಯೇಷನ್ನು
ಮಾರ್ಕೆಟ್ ಕ್ಯಾಪ್ ಬಂದುಬಿಟ್ಟು 1.5 ಲಕ್ಷ ಕೋಟಿ ಇದೆ. ಈಗ ಇನ್ನೂ ಲಿಸ್ಟೆಡ್ ಆಗಿರ್ಬೋದು, ಆದರೆ ಸಣ್ಣ ಕಂಪ್ನಿ ಅಂತೂ ಅಲ್ಲ. ಇದು ಫೈನಾನ್ಷಿಯಲ್ ನೋಡೋಂಗಿದ್ರೆ ಇದು ಅಷ್ಟೇ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, HCL ಥರನೇ. ನೀವಿಲ್ಲಿ ನೋಡ್ಬೋದು, ಈ ಸರಿ ಸೇಲ್ಸ್ ಬಂದುಬಿಟ್ಟು 1564 ಕ್ರೋರ್ಸ್ ಆಗಿದೆ. ಓದ್ ಕ್ವಾರ್ಟರ್ ಬಂದುಬಿಟ್ಟು 1542 ಕ್ರೋರ್ಸ್, ಜೊತೆಗೆ ಹೋದ ವರ್ಷನೂ 1331 ಕ್ರೋರ್ಸ್. ಇವ್ರದ್ದು ಈಗ ಸೇಲ್ಸ್ ಏನು ಅಷ್ಟೊಂದು ಜಾಸ್ತಿ ಆಗಿಲ್ಲ, ಆದರೆ ಮಿನಿಮಮ್ ಅಂದರೆ ಒಂದು 14% 12% ಥರ ಇನ್ಕ್ರೀಸ್ ಆಗಿದೆ. ಆದರೆ ಇವ್ರ ನೆಟ್ ಮಾರ್ಜಿನ್ ಬಂದುಬಿಟ್ಟು ನೋಡಿದ್ರೆ, ಮಾರ್ಜಿನ್ ಬಂದುಬಿಟ್ಟು ಹೋದ ಮಾರ್ಚಲ್ಲಿ ಹೋದ ಕ್ವಾರ್ಟರಲ್ಲಿ 76 ಇತ್ತು. ಈ ಪ್ರೆಸೆಂಟ್ ಆಗಿರೋ ಮಾರ್ಜಿನ್ ಬಂದುಬಿಟ್ಟು 72 ಇದೆ. ಜೊತೆಗೆ ಹೋದ ವರ್ಷ ಬಂದುಬಿಟ್ಟು 71 ಇದೆ. ಹೋದ ವರ್ಷಕ್ಕೆ ಜಾಸ್ತಿ ಆಗಿದೆ, ಆದರೆ ಈ ವರ್ಷಕ್ಕೆ ಸ್ವಲ್ಪ ನೆಗೆಟಿವ್ ಅಂತ ಅನ್ಬೋದು. ಜೊತೆಗೆ ಇವರ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತ ನೋಡೋಂಗಿದ್ರೆ, ಪ್ರಾಫಿಟ್ ಟ್ಯಾಕ್ಸ್ ಕಟ್ಟದಲ್ಲೇ ಎಷ್ಟಿದೆ ಅಂದರೆ 1281 ಇದೆ. ಆದರೆ ಹೋದ ವರ್ಷ ಬಂದುಬಿಟ್ಟು 1046 ಕ್ರೋರ್ಸ್ ಇದೆ. ಅದು ಹೋದ ವರ್ಷ ಮತ್ತು 1062 ಇದೆ. ಇದು ಮಾರ್ಚ್ದು, ಇದು ಹೋದ ವರ್ಷದ್ದು, ಇದು ಪ್ರೆಸೆಂಟು. ಈಗ ಹೋದ ವರ್ಷಕ್ಕೂ ಇದಕ್ಕೂ ಜಾಸ್ತಿ ಇದೆ, ಜೊತೆಗೆ ಈ ವರ್ಷಕ್ಕೆ ಇದಕ್ಕೂ ಜಾಸ್ತಿ ಚೆನ್ನಾಗಿ ಮಾಡಿದೆ, 20% ಹತ್ತಿರ ಚೆನ್ನಾಗಿದೆ. ಎಲ್ಲ ಟ್ಯಾಕ್ಸ್ ಎಲ್ಲ ಕಟ್ಟಾದ್ಮೇಲೆ ನೋಡೋಂಗಿದ್ರೆ, ಟ್ಯಾಕ್ಸ್ ಕಟ್ಟಾದ್ಮೇಲೆ 965 ಕೋಟಿ ಇದೆ ಪ್ರಾಫಿಟ್. ಹೋದ ಕ್ವಾರ್ಟರಲ್ಲಿ 769 ಕೋಟಿ, ಹೋದ ವರ್ಷ ಬಂದುಬಿಟ್ಟು 784 ಕೋಟಿ. ಎರಡು ಕ್ವಾರ್ಟರ್ಗೂ ತುಂಬ ಜಾಸ್ತಿ ಇದೆ. ಈಗ ನಾವು ಅರ್ನಿಂಗ್ ಪರ್ ಶೇರಿಗೆ ಬಂದರೆ, ಅರ್ನಿಂಗ್ ಪರ್ ಶೇರು ಅಷ್ಟೇ ಹೋದ ಮಾರ್ಚಲ್ಲಿ, ಈ ಹೋದ ಕ್ವಾರ್ಟರಲ್ಲಿ ಮತ್ತು ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಹೋದ ವರ್ಷಕ್ಕೆ ಜಾಸ್ತಿ ಇದೆ, ಆದರೆ ಹೋದ ಕ್ವಾರ್ಟರಿಗೆ ಜಾಸ್ತಿ ಇದೆ, ಆದರೆ ಹೋದ ವರ್ಷಕ್ಕೆ ತುಂಬ ಕಮ್ಮಿ ಇದೆ, ಡ್ರಾಸ್ಟಿಕ್ ಆಗಿ ಬಿದ್ದೋಗಿದೆ. ಇದಂತೂ ಇವು ಫೈನಾನ್ಷಿಯಲಿ ಓಕೆ, ಚೆನ್ನಾಗೇ ಮಾಡಿದ್ದಾರೆ. ಆದರೆ ನಾಳೆ ಮಾತ್ರ ಮಾರ್ಕೆಟ್ ಕಂಡೀಷನ್ ನೋಡಿಕೊಂಡೆ ಈ ಎರಡು ಕಂಪ್ನಿ ಡಿಸೈಡ್ ಆಗುತ್ತೆ, ನಾಳೆ ಮೇಲೆ ಹೋಗುತ್ತೋ ಕೆಳಗೆ ಹೋಗುತ್ತೋ ಅಂತ. ಮಾರ್ಕೆಟ್ ಮೂಡ್ ಚೆನ್ನಾಗಿದ್ದರೆ ಇವರಿಬ್ಬರು ರಿಸಲ್ಟು ತುಂಬ ಚೆನ್ನಾಗಿರುತ್ತಲ್ಲ, ನಾಳೆ ಮೇಲೆ ಹೋಗುತ್ತೆ ಈ ಎರಡು ಕಂಪ್ನಿ. ಏನಾದ್ರು ಮಾರ್ಕೆಟು ಮೂಡ್ ಚೆನ್ನಾಗಿಲ್ಲ ಅಂದರೆ ಈ ಎರಡು ಕಂಪ್ನಿನೂ ಆಲ್ಮೋಸ್ಟ್ ಪ್ರೆಷರಲ್ಲೇ ಇರುತ್ತೆ. ನಾಳೆ ಈ ಎರಡು ಸ್ಟಾಕ್ಸು ತುಂಬ ಅಬ್ಸರ್ವ್ ಮಾಡಬೇಕಾಗತ್ತೆ ನೀವು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.